ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ತಾಜ್ಪುರ್ ಎಚ್ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಧ್ಯಾನ ಯೋಗ ಸಂಜಯ್ ಇವರ ಕೃಪಾ ಆಶೀರ್ವಾದದಿಂದ ತಾಜ್ಪುರ್ ಎಚ್ ಗ್ರಾಮದಲ್ಲಿ ಸತತವಾಗಿ 31ನೇ ವರ್ಷದ ಶ್ರೀ ಮಾರುತೇಶ್ವರ ಜಾತ್ರೆಯನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಗ್ರಾಮದ ಸರ್ವ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಭಕ್ತಾದಿಗಳು ತಾಜ್ಪುರ್ ಎಚ್ ಗ್ರಾಮಕ್ಕೆ ಆಗಮಿಸಿ ಶ್ರೀ ಮಾರುತೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಭಕ್ತೋನಯ್ಯ ಉತ್ತಮ ಕಳ್ಳ ನಾಯಕ ಆಂಜನೇಯ. ಗುರುವಾರ ದಿನಾಂಕ 26/3/2026ರಿಂದ ಹನುಮಾನ್ ಜಯಂತಿ ಕಾರ್ಯಕ್ರಮ ಏರ್ಪಡಿಸಿದ್ದು, ದಿನಾಂಕ 2/4/2026ರವರೆಗೆ ತಾಜ್ಪುರ್ ಎಚ್ ಗ್ರಾಮದಲ್ಲಿ ಶ್ರೀ ಜೈ ಹನುಮಾನ್ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗುವುದು. ಆದ ಕಾರಣ ಗ್ರಾಮದ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ತಾತ ಚಿಕ್ಕವ್ವ ದೊಡ್ಡವ್ವ ದೊಡ್ಡಪ್ಪ ಸರ್ವ ಭಕ್ತಾದಿಗಳೆಲ್ಲರೂ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀರಾಮ ಭಕ್ತ ಹನುಮನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ತಾಜ್ಪುರ್ ಎಚ್ ಗ್ರಾಮದಲ್ಲಿ ಸತತವಾಗಿ 31 ವರ್ಷಗಳ ಕಾಲ ಹನುಮಾನ್ ಜಾತ್ರೆಯನ್ನ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ಇದಕ್ಕೆಲ್ಲ ಕಾರಣ ಗ್ರಾಮದ ಒಂದು ಸೇತುವೆ ಶ್ರೀ ಹನುಮಾನ್ ಟ್ರಸ್ಟ್ ಕಮಿಟಿ 31 ವರ್ಷಗಳ ಕಾಲ ಹನುಮನ ಆಶೀರ್ವಾದದಿಂದ ಒಳ್ಳೆಯ ಕೆಲಸ ಮಾಡುತ್ತಾ ಸಾಗಿದೆ. ಅದರಂತೆ ಈಗ ಗ್ರಾಮಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಲು ಪುಟ್ಟದಾಗಿ ಒಂದು ಜಾಗವನ್ನು ಕೂಡ ಈ ಟ್ರಸ್ಟ್ ಖರೀದಿ ಮಾಡಿದೆ. ಇದಕ್ಕೆಲ್ಲ ಕಾರಣ ಹನುಮನ ಆಶೀರ್ವಾದ ಹಾಗೂ ಎಲ್ಲ ಭಕ್ತಾದಿಗಳು ಹನುಮನ ಮೇಲಿಟ್ಟಿರುವ ಭಕ್ತಿ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಪ್ರತಿ ವರ್ಷವೂ ನಮ್ಮೂರಿನ ಹನುಮನ ಜಾತ್ರೆಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ದಿನಾಂಕ 26/3/2026ರಿಂದ 2/4/2026ರವರೆಗೆ ಸಾಯಂಕಾಲ 6:30 ಗಂಟೆಯಿಂದ 7:30 ಗಂಟೆವರೆಗೆ ಭಜನಾ ಕಾರ್ಯಕ್ರಮವು ತಾಜ್ಪುರ್ ಎಚ್ ಭಜನಾ ಮಂಡಳಿಯವರಿಂದ ಜರುಗುವುದು. ಆದ ಕಾರಣ ಊರಿನ ಸರ್ವ ಸದ್ಭಕ್ತರೆಲ್ಲರೂ ಈ ವಿಶೇಷ ಭಜನಾ ಪದಗಳನ್ನು ಕೇಳಿ ಹನುಮನ ಕೃಪೆಗೆ ಪಾತ್ರರಾಗುತ್ತೇವೆ. ಹಾಗೆಯೇ ಪ್ರತಿದಿನವೂ ರಾಮ ಭಕ್ತ ಹನುಮನಿಗೆ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರವೂ ಕೂಡ ಮಾಡಲಾಗುವುದು. ದಿನಾಂಕ 26/3/2026ರಿಂದ 2/4/2026ರವರೆಗೆ ಪ್ರತಿದಿನ ಸಾಯಂಕಾಲ 7:30ರಿಂದ 8:30ರವರೆಗೆ ಪ್ರವಚನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅದ್ಭುತವಾದ ತಮ್ಮ